ಹಲೋ ಗೈಸ್, ವಿಷಯ ಏನೋ ಆರ್ಡರ್ ಮಾಡಿದ್ಲು. ಅಡಿಲ್ಲ ಒಳ್ಳೇದಾಯ್ತು, ನಾನು ಓಪನ್ ಮಾಡಲಿಲ್ಲ. ಆಮೇಲೆ ನನ್ನ ಮೇಲೆ ಬರ್ತಾ ಇತ್ತು. ಅಲ್ಲಿ ವೈಟ್ ಟೇಪ್ ಇದೆ ತಂದ್ಕೊಡ್ತೀನಿ. ನಾನು ಇಲ್ಲಿ ಇಡ್ಲೇ ಇರಲಿಲ್ಲ ಅನ್ಕೊಬಿಡು. ಸುಧಾಮೂರ್ತಿ ಮೇಡಮ್ ಅವರು ಅವರೇ ಸಿಗ್ನೇಚರ್ ಹಾಕೊಟ್ಟವ್ರಲ್ಲ. ನಾನೇ ವ್ರತ ಮಾಡಲ್ಲ, ನಾವು ಯಜಮಾನ್ರು ವ್ರತದ ಮೇಲೆ ವ್ರತ ಮಾಡ್ತಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗ ಬೆಳಗ್ಗೆ 9:30 ಆಗಿರ್ಬೋದೇನೋ. ನಾನು ಬೆಳಗ್ಗೆ ವ್ಲಾಗ್ ಮಾಡಲಿಲ್ಲ ಏಕೆಂದರೆ ನಾನು ರೆಡಿ ಆಗಿರಲಿಲ್ಲ. ಭವಿಷ್ಯ ರೆಡಿ ಆದಲು, ಕಾಲೇಜಿಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ. ಅವಳಿಗೆ ಇವತ್ತು ಓಟ್ಸ್ ಕೊಟ್ಟಿಲ್ಲ, ಇವತ್ತು ಬಿಸಿಬೇಳೆಬಾತ್ ಕೊಟ್ಟೆ. ನೆನೆ ತಾರಾದಕ್ಕೆ ಮನೆಯಲ್ಲಿ ಬಿಸಿಬೇಳೆಬಾತ್ ಮಾಡಿದರು. ಅವಳಿಗೆ ತುಂಬ ಇಷ್ಟ ಬಿಸಿಬೇಳೆಬಾತು, ಅದಕ್ಕೋಸ್ಕರ ಅವಳಿಗೆ ಅದನ್ನೇ ಕೊಟ್ಟೆ. ಆ್ಯಂಡ್ ಈಗ ನಮ್ಮ ಯಜಮಾನ್ರಿಗೆ ಏನಾದ್ರು ಮಾಡಬೇಕು. ಅವರು ಇವತ್ತು ಸಂಕಷ್ಟಹಾರ ಚತುರ್ಥಿ ಅಲ್ವಾ, ಸೊ ಬೆಳ್ಳುಳ್ಳಿ ತಿನ್ನಲ್ಲ ಆ್ಯಂಡ್ ಒಂದೊತ್ತು ಊಟ ಮಾಡೋದಿಲ್ಲ ಆ್ಯಂಡ್ ರೈಸ್ ತಿನ್ನೋದಿಲ್ಲ ಅನ್ಕೋತೀನಿ. ಎಸ್, ಸೊ ಅಷ್ಟಿದೆ. ಇವಾಗ ಟಿಫನ್ ರೆಡಿ ಮಾಡಬೇಕು. ಏನಿಲ್ಲ, ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀನಿ ಅಷ್ಟೇ, ಏನು ತರಾವರಿ ಏನು ಮಾಡೋದಿಲ್ಲ. ಆ್ಯಂಡ್ ನಂದು ನಾನು ಏನು ತಿಂದರೂ ನಡೆಯುತ್ತೆ, ಬಿಕಾಸ್ ನಾನು ವ್ರತ ಮಾಡ್ತಾಯಿಲ್ಲ, ನಾನು ಬರೀ ಪೂಜೆ ಮಾಡ್ತೀನಿ ಅಷ್ಟೇ. ಸೊ ಇವಾಗ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀನಿ ಗೈಸ್. ಇವಾಗ ಪೂಜೆ ಮಾಡಿ ಅದಾದಮೇಲೆ ಟಿಫನ್ ರೆಡಿ ಮಾಡಬೇಕು. ಇವತ್ತು ಡೈಲಿ ವ್ಲಾಗ್ ಇರುತ್ತೆ ಅಂತ ಅನಿಸುತ್ತೆ. ಏನಾದ್ರು ಹೊಸ ರೆಸಿಪಿ ಅಥವಾ ಸಿಂಪಲ್ ರೆಸಿಪಿ ನಾನು ಭವಿಷ್ಯಂಗೆ ಮಾಡಿ ಕಳಿಸೋ ಅಂಥದ್ದು ಏನಾದ್ರು ಇದ್ದರೆ ತೋರಿಸ್ತೀನಿ ಗೈಸ್. ಭವಿಷ್ಯಂಗೆ ಈಗ ತಾನೇ ಊಟ ಕಳಿಸ್ದೆ, ಬಿಕಾಸ್ ಅವಳು ಸಡನ್ನಾಗಿ ಫೋನ್ ಮಾಡಿಬಿಟ್ಟು ನಂಗೆ ಊಟ ಆಗ್ತಾಯಿದೆ, ಊಟ ಕಳಿಸು ಅಂತ ಹೇಳಿಬಿಟ್ಲು. ಏನೂ ಕಳಿಸಲ್ವಲ್ಲ ಅವಳಿಗೆ, ಬೆಳಗ್ಗೆ ಟಿಫನ್ ಮಾತ್ರ ಮಾಡಿಸಿ ಅದಕ್ಕೆ ಇವಾಗ ಹೊಟ್ಟೆ ಹಶು ಅಂತ ಹೇಳಿಬಿಟ್ಟು ಕಾಲ್ ಮಾಡಿದ್ಲು. ತಕ್ಷಣ ಚಪಾತಿ ರೋಲ್ ಮಾಡಿಬಿಟ್ಟು ಕೊಟ್ಟು ಕಳಿಸ್ದೆ. ಯಜಮಾನ್ರು ತೊಗೊಂಡು ಹೋಗಿ ಇವಾಗ ಅವಳಿಗೆ ಕೊಡ್ತಾರೆ. ಸೊ ಇವಾಗ ಊಟ ಮಾಡ್ತಾಳೆ ಅವಳು. ಮತ್ತು ಏನೂ ರೆಕಾರ್ಡ್ ಮಾಡಲಿಲ್ಲ ಗೈಸ್, ಅವಳಿಗೆ ಏನು ಹಾಕಿ ಕಳಿಸ್ದೆ ಅದನ್ನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ನಾನಿವತ್ತು ಅವಳಿಗೆ ಬೀಟ್ರೂಟ್ ಹಾಕಿ ಚಪಾತಿ ಮಾಡಿದ್ದೆ. ಅದಾದಮೇಲೆ ಆಲೂ ಫಿಲ್ಲಿಂಗ್ ಇಟ್ಬಿಟ್ಟು ರೋಲ್ ಮಾಡಿಬಿಟ್ಟು ಕಳಿಸ್ದೆ. ಅದಾದಮೇಲೆ ವಾಟರ್ ಮೆಲನ್ ಚಾಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕಳಿಸ್ದೆ. ಆಮೇಲೆ ಒಂದು ಬಾಟ್ಲು ಮಜ್ಜಿಗೆ ಕಳಿಸಿದ್ದೀನಿ ಅಷ್ಟೇ ಗೈಸ್. ಸೊ ಇವಾಗ ಒಂದು ಸ್ವಲ್ಪ ನನಗೆ ನಿದ್ದೆ ಬರ್ತಾಯಿದೆ ಗೈಸ್, ಆಮೇಲೆ ಸಿಗ್ತೀನಿ ಗೈಸ್. ಈಗ ತಾನೇ ಭವಿಷ್ಯ ಕಾಲ್ ಮಾಡಿದ್ಲು. 6:30 ಆಗಿದೆ ಟೈಮು. ಅವಳನ್ನು ಕರ್ಕೊಂಬರೋದಕ್ಕೆ ಹೋಗಬೇಕು. ಹಾಗೆ ಭವಿಷ್ಯ ಏನೋ ಆರ್ಡರ್ ಮಾಡಿದ್ಲು. ಸೊ ಬಂದಾದಮೇಲೆ ಇದು ಓಪನ್ ಮಾಡಿಬಿಟ್ಟು ಏನು ಅಂತ ನೋಡಬೇಕು. ಸೊ ವರ್ತಿದೆಯೋ ಇಲ್ವೋ ಅಂತ ಓಪನ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಗೈಸ್. ಯಾವುದೋ ಹುಡುಗಿ ಅನ್ಕೊಂಡ್ರೆ ಭವಿಷ್ಯ ತಗೋ, ಇದು ತಿಂದ ಫುಲ್ಲು. ಒಂದೇನಾ ಕೊಟ್ಟಿರೋದು? ಅದೇನೆ, ಬೈ ಒನ್ ಗೆಟ್ ಒನ್ ಫ್ರೀ ತಾನೆ. ವಾಟ್? ನೋ, ಐ ಆಮ್ ಗೋನಾ ಟೆಕ್ಸ್ಟ್ ದಟ್ ಅಕೌಂಟ್ ನೌ. ವಾಟ್? ಯು ಟುಕ್ ಅ ವಿಡಿಯೋ ನೋ? ಯು ಹ್ಯಾವ್ ದಟ್ ವಿಡಿಯೋ ನೋ? ಒಂದು ನಿಮಿಷ ತಡಿ. ಇಷ್ಟೇನಾ ಕೊಟ್ಟಿದ್ದವರು? ಭವಿಷ್ಯ ನಾನು ಓಪನೇ ಮಾಡಿಲ್ಲ, ಒಳ್ಳೇದಾಯ್ತು ನಾನು ಓಪನ್ ಮಾಡಲಿಲ್ಲ. ಆಮೇಲೆ ನನ್ನ ಮೇಲೆ ಬರ್ತಾಯಿತ್ತು. I mean, this is cute, but I was supposed to get buy one get one free. ತೋರ್ಸು. Actually gonna ask them to give. ಭವಿಷ್ಯ ಜಗಳ ಕೇಳ್ತಾ ಇದ್ದಾಳೆ ಗೈಸ್, ಕಾಲ್ ಮಾಡಿಬಿಟ್ಟು ಇದೇನು ಒಂದೇ ಒಂದು ಕೊಟ್ಟು ಕಳಿಸಿದ್ದೀರಲ್ಲ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಆನ್ಲೈನಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಗೈಸ್. ಇವಾಗ ಏನಾದ್ರು ಒಂದು ಹೇಳ್ಕೊಡೋಣ ಅಂತ ಅಂದ್ಕೊಂಡೆ. ಹೆಂಗಿದ್ರು ನಾನು ಒಂದು ಎನ್ವೆಲಪ್ ಮಾಡ್ತಾ ಇದ್ದೆ, ಸೊ ಅದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ತುಂಬ ಈಸಿಯಾಗಿ ಅಂತ ಹೇಳ್ಕೊಡ್ತೀನಿ. ಒಂದು A4 ಶೀಟ್ ತೊಗೋಬೇಕು. ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ತೊಗೊಳ್ಳಿ. 16x19 ಆಗಿ ಕಟ್ ಮಾಡ್ಕೋಬೇಕು. ಅಂದರೆ ಈ ಕಡೆ 16 ಆ್ಯಂಡ್ ಇಲ್ಲಿ ಉದ್ದ 19 ಅಂತ ಕಟ್ ಮಾಡ್ಕೋಬೇಕು ಗೈಸ್. ಈ ಕಡೆ 16 ಆ್ಯಂಡ್ ಈ ಕಡೆ 19 ಕಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು 16 ಸೆಂಟಿಮೀಟರ್ ಇದೆ ಆ್ಯಂಡ್ ಇದು ಬಂದುಬಿಟ್ಟು 19 ಸೆಂಟಿಮೀಟರ್ ಇದೆ. ಇದನ್ನು ಹಾಫಲ್ಲ, ಒಂಚೂರೇ ಚೂರು ಇಲ್ಲಿ ಗ್ಯಾಪ್ ಬಿಟ್ಬಿಟ್ಟು
ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು 1 ಸೆಂಟಿಮೀಟರ್ ಇಲ್ಲಿ ತನಕ ಒಂದು ಲೈನ್ ಹಾಕ್ಕೊಳ್ಳಿ. ಹೀಗೆ ಇಲ್ಲೂ ಅಷ್ಟೇ 1 ಸೆಂಟಿಮೀಟರ್ ಲೈನ್ ಹಾಕ್ಕೊಳ್ಳಿ. ಅಲ್ಲಿ ನಾನು ಹಾಕೊಂಡ್ಬಿಡ್ತೀನಿ ಫಸ್ಟು. 1 ಸೆಂಟಿಮೀಟರೇ ಇರಬೇಕಂತ ಏನಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ನಡೆಯುತ್ತೆ. ಓಕೆ, 1 ಸೆಂಟಿಮೀಟರ್ ಈ ಕಡೆ ಮತ್ತು ಈ ಕಡೆ 1 ಸೆಂಟಿಮೀಟರ್ ಹಾಕ್ಕೊಳ್ಳಿ. ಇವಾಗ ಇಲ್ಲಿಂದ ಇಲ್ಲಿ ತನಕ ಕಟ್ ಮಾಡ್ಕೋಬೇಕು. ಸೊ ಈ ಬ್ಯಾಕಲ್ಲಿ ಈ ಉದ್ದ ಶೀಟ್ ಇದೆಯಲ್ಲ ಸ್ವಲ್ಪ, ಅದನ್ನು ಕಟ್ ಮಾಡ್ಕೋಬೇಡಿ. ಬರೀ ಇಲ್ಲಿ ಹಾಫ್ ಲೈನ್ ಹಾಕ್ಕೊಂಡಿರೋ ಅಷ್ಟು ಮಾತ್ರ ಕಟ್ ಮಾಡ್ಕೋಬೇಕು. ಈ ಕಡೆನೂ ಹಾಗೆ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಆ ಕಡೆ ಈ ಕಡೆ 1 ಸೆಂಟಿಮೀಟರ್ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಕಾಣುತ್ತೆ ಗೈಸ್. ಓಕೆ, ಈ ಥರದ್ದನ್ನು ಇವಾಗ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಇದು ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಇನ್ವರ್ಡ್, ಈಗ ಎಕ್ಸ್ಟ್ರಾ ಇತ್ತಲ್ಲ ಅದನ್ನು ಇನ್ವರ್ಡ್ ಫೋಲ್ಡ್ ಮಾಡ್ಕೊಡಿ. ಈ ಕಡೆನೂ ಅಷ್ಟೇ ಇನ್ವರ್ಡ್ ಫೋಲ್ಡ್ ಮಾಡ್ಕೋಬೇಕು. ಆ್ಯಂಡ್ ಈ ಕಡೆನೂ ಸಹ ಇನ್ವರ್ಡ್ ಈ ಕಡೆಗೆ ಫೋಲ್ಡ್ ಮಾಡ್ಕೋಬೇಕು. ಓಕೆ, ಈ ಥರ ಗೈಸ್. ಓಕೆ, ನಿಮಗೆ ಈ ಥರ ಅಡ್ಡಡ್ಡ ಓಪನ್ ಮಾಡೋ ಥರ ಬೇಕು ಅಂತ ಅಂದರೆ ಈ ಕಡೆ ಮತ್ತು ಈ ಕಡೆ ಗಮ್ ಹಾಕ್ಬಿಟ್ಟು ಹೀಗೆ ಅಂಟಿಸ್ಬೇಕಾಗತ್ತೆ. ನಾನು ಈ ಕಡೆ ಮಾತ್ರ ಓಪನ್, ಅಂದರೆ ಈ ಥರ ಎನ್ವೆಲಪ್ ಉದ್ದುದ್ದ ಇರುತ್ತಲ್ಲ ಎನ್ವೆಲಪ್, ಆ ಥರ ಮಾಡ್ಕೋತಾ ಇದ್ದೀನಿ. ಸೊ ಈ ಕೆಳಗಡೆ ಭಾಗ ಮತ್ತು ಸೈಡ್ ಭಾಗ ಮಾತ್ರ ನಾನು ಗಮ್ ಹಾಕೋತೀನಿ. ಇದು ಮೇನ್ ಕಡೆ ಓಪನ್ ಮಾಡೋ ಥರ. ಈ ಗಮ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಕಾರ್ನರು ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಸ್ಕ್ವೇರಾಗಿ ಕಟ್ ಮಾಡ್ಕೊಂಬಿಡಿ. ಓಕೆ, ಈ ಥರ ಕಾಣುತ್ತೆ ಗೈಸ್. ಓಕೆ, ಇವಾಗ ಗಮ್ ಹಾಕೋತಾ ಇದ್ದೀನಿ ಈ ಕಡೆ ಮತ್ತು ಈ ಕಡೆ. ಏನು ಮಾಡ್ತಿರೋದು? ಎನ್ವೆಲಪ್ ಮಾಡ್ತಾಯಿದ್ದೀನಿ. ಇವಾಗ ಕೆಳಗಡೆದು ಅಂಟಿಸಿದ್ದೀನಿ ಗೈಸ್. ಇವಾಗ ಈ ಕಡೆದು ಸಹ ಅಂಟಿಸ್ಕೋಬೇಕು. ಹೀಗಿದೆ. ಇವಾಗ ಇಲ್ಲಿ ಮೇಲ್ಗಡೆ ಓಪನ್ ಇದೆಯಲ್ಲ ಅದನ್ನು ನಾವೇನು ಮಾಡಬೇಕು, ಹೀಗೆ ಸ್ವಲ್ಪ ಹಿಂಗೆ ಕರ್ವ್ ಥರ ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಓಕೆ, ಈ ಥರ. ಓಕೆ, ಈಗ ಎನ್ವೆಲಪ್ ರೆಡಿ ಆಗಿದೆ ಗೈಸ್. ನೀವು ಇದರೊಳಗಡೆ ನೀವು ಏನಾದರೂ ದುಡ್ಡು ಹಾಕೋಂಗಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಏನಾದರೂ ಲೆಟರ್ ಇಟ್ಬಿಟ್ಟು ಕೊಡೋ ಹಾಗಿದ್ರೆ ಕೊಡ್ಬೋದು. ಇದು ರೆಡಿ ಆಗಿದೆ. ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಏನಾದರೂ ನೀವು ಒಳಗಡೆ ಇಡೋಂಗಿದ್ರೆ ಇಟ್ಬಿಟ್ಟು ಇಲ್ಲಿ ಗಮ್ ಹಾಕ್ಬಿಟ್ಟು ಪೇಸ್ಟ್ ಮಾಡಿಬಿಡೋದು ಗೈಸ್. ಆ್ಯಂಡ್ ಇವಾಗ ಇಲ್ಲಿ ಪ್ಲೇನ್ ಆಗಿದೆ. ಪ್ಲೇನ್ ಆಗಿರೋದನ್ನು ನಿಮಗೆ ಇಷ್ಟ ಬಂದ ಹಾಗೆ ಡೆಕೋರೇಟ್ ಮಾಡ್ಕೋಬೋದು. ಸ್ಟೋನ್ಸು, ಪರ್ಲ್ಸು ಏನಾದ್ರು ಅಂಟಿಸ್ಕೋಬೋದು. ನಾನು ಈ ಥರದ್ದು ಬೋ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಒಂದೇ ಒಂದು ಬೋ ಅಂಟಿಸ್ತೀನಿ ಗೈಸ್. ಸೊ ಬೋ ಹೇಗೆ ಮಾಡೋದು ಅಂದರೆ ದೊಡ್ಡ ಟೇಪ್ನಲ್ಲಿ ತೋರಿಸ್ತೀನಿ. ವೈಟ್ ಟೇಪ್ ಇರಬೇಕಲ್ಲಿ. ಅಲ್ಲಿ ವೈಟ್ ಟೇಪ್ ಇದೆ ತಂದು ಕೊಡುತ್ತೀನಿ. ನಾನು ಇಲ್ಲಿ ಇಡ್ಲೇ ಎಲ್ಲಿಲ್ಲ ಅನ್ಕೊಬಿಡು. ನಾನು ಇಲ್ಲಿ ಇಡ್ಲೇ ಎಲ್ಲಿಲ್ಲ ಅನ್ಕೊಬಿಡು. ಸರಿ, ಯಾವುದೋ ಎಲ್ಲಿ ಪ್ಯಾಕೆಟ್ ಬಂದು ಅಲ್ಲಾಡ್ತಾ ಇದೆ. ಭವಿಷ್ಯ ಇಲ್ಲ, ಭವಿಷ್ಯ ಇಲ್ಲ, ಭವಿಷ್ಯ ಆಯಿತು ಅನ್ಕೊಡು. ಹಿಂಗೆ ತಿನ್ನಬಾರ್ದು. ನಾನೇನು ಸ್ವಲ್ಪ ಎತ್ಕೊಂಡು ಒಂದು ಬಟ್ಲಲ್ಲಿ ಇಟ್ಕೊಂಡು ತಿನ್ಕೊ. ತಿನ್ನೋಕ್ಕಾಗಲ್ಲ. ಓಕೆ, ಬೋ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಗೈಸ್. ಇದು ಒಂದು ಕಡೆದು ಬೋ ಹಿಂಗೆ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ರೌಂಡ್ ಹಿಂಗೆ ತೊಗೊಳ್ಳಿ. ಇಲ್ಲಿ ಇನ್ನೊಂದು ಕಡೆದು ಬೋನ ತೊಗೊಂಡು ಹೀಗೆ ಇದರಲ್ಲಿ ಪುಷ್ ಮಾಡಿಬಿಟ್ಟು ಹಿಂಗೆ ಎಳಿಬೇಕು. ಒಂದು ಸ್ವಲ್ಪ ಇದನ್ನು ಚಿಕ್ಕದು ಮಾಡಿಕೊಂಡು ಹಿಂಗೆ ಎಳೀರಿ. ಸ್ವಲ್ಪ ಅಡ್ಜಸ್ಟ್ ಮಾಡಬೇಕದು ಸೈಜು. ನಿಮಗೆ ನಿಮ್ಗೆ ಯಾವ ಸೈಜ್ ಬೋ ಬೇಕೋ ಆ ಸೈಜ್ಗೆ ಹಿಂಗೆ ಸ್ವಲ್ಪ ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ಎಳೆದ್ರೆ ಬೋ. ಇದನ್ನೇ ಚಿಕ್ಕದ್ರಲ್ಲಿ ಮಾಡ್ಕೋಬೇಕು ಗೈಸಿ. ಸೊ ಅದನ್ನೇ ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ, ಒಂದೇ ಒಂದು ಬೋ. ಸೊ ಆ ಬೋನ ಇಲ್ಲಿ ಸೈಡಲ್ಲಿ ಅಂಟಿಸ್ತಾ ಇದ್ದೀನಿ. ಯಾವುದು ಶೈನಿ ಪಾರ್ಟ್ ಇದೆಯೋ ಅದು ಮೇಲ್ಗಡೆ ಬರೋ ಥರ ಅಂಟಿಸ್ಕೊಳ್ಳಿ ಗೈಸ್. ಎನ್ವೆಲಪ್ ರೆಡಿ. ಆ್ಯಂಡ್ ಇಲ್ಲಿ ನಿಮ್ಮ ಹೆಸರು ಬರೆದ್ಬಿಟ್ಟು ವಾಟ್
ವಿಶಸ್ ಬರೆದ್ಬಿಟ್ಟು ಕೊಡ್ಬೋದು. ಐ ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಈಸಿಯಾಗಿ ಕೂಡ ಮಾಡ್ಬೋದು. ಯಾಕೆ ಭವಿಷ್ಯ ಹಿಂಗಿದೆಯಾ, ಏನು ಸಮಾಚಾರ, ಏನಾಯಿತು? ಅಷ್ಟೇ ಗೈಸ್. ಆ್ಯಂಡ್ ಭವಿಷ್ಯ ನಾಳೆ ಕಾಲೇಜ್ ಇಲ್ಲ ಅವಳಿಗೆ, ಆದ್ರೂ ಹೋಗ್ತಾ ಇದ್ದಾಳೆ. ಡ್ಯಾನ್ಸ್ ಕ್ಲಾಸ್ ಇದೆ, ಮತ್ತು ಅವ್ರದ್ದು ಏನೋ ಗರ್ಲ್ಸ್ ಗ್ಯಾಲಂಟೈನ್ಸ್ ಇದೆ. ವ್ಯಾಲೆಂಟೈನ್ಸ್ ಅಲ್ಲ ಗೈಸ್, ಗ್ಯಾಲಂಟೈನ್ಸ್. ಸೊ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾಳೆ ವಿತ್ ಗರ್ಲ್ಸ್. ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ತಿನ್ನಕ್ಕೆ ಹೋಗ್ತಾರೆ ಗೈಸ್. ಈ ತಿಂದು ತೇಗಿ ಬರ್ತಾರೆ ಗೈಸ್. ಇದು ಕ್ಯೂಟಾಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ನೀವು ಈ ಥರ ಮಾಡ್ಕೋಬೋದು ಗೈಸ್. ನೀವು ಆ್ಯಕ್ಚುಲಿ ಒಂದು ಶೀಟ್ ಬಂದುಬಿಟ್ಟು 3 ರೂಪೀಸ್ ಆಗುತ್ತೆ ಅಷ್ಟೇ. ಇದನ್ನು ಮಾಡೋದಕ್ಕೆ ಒಂಚೂರು ಎಫರ್ಟ್ ಹಾಕ್ಬಿಟ್ರೆ ಒಂದು 3 ರೂಪೀಸ್ಗೆ ಒಂದು ಎನ್ವೆಲಪ್ ರೆಡಿ ಆಗೋಗ್ಬಿಡುತ್ತೆ ಗೈಸ್. ತುಂಬ ಈಸಿ ಆ್ಯಂಡ್ ಕ್ಯೂಟ್ ಸಹ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ಕೋಬೋದು. ಆ್ಯಂಡ್ ಎಲ್ಲೂ ನಿಮಗೆ ನಿಮ್ಮ ಐಡಿಯಾ ಪ್ರಕಾರ ಎನ್ವೆಲಪ್ ಸಿಗೋದಿಲ್ಲ. ಸೊ ಡಿಸೈನ್ಸು ಅಷ್ಟೇ ನಿಮ್ಗೆ ಇಷ್ಟ ಬರೋ ಹಾಗೆ ಸ್ಟಿಕ್ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಬರೋ ಹಾಗೆ ಕಲರು, ಪೇಂಟು, ಎವ್ರಿಥಿಂಗ್ ಮಾಡ್ಕೋಬೋದು. ಅಂಗಡಿಗಳಲ್ಲಿ ಈ ಥರದ್ದು ಸಿಗಲ್ಲ. ಸಿಕ್ಕಿದ್ರೂ ಪರ್ ಎನ್ವೆಲಪ್ ಒಂದು 10-15 ರೂಪೀಸ್ ಆಗುತ್ತೆ. ಸೊ ಬೆಟರ್ ಸ್ಪೆಂಡ್ ಲೆಸ್ ಆ್ಯಂಡ್ ಮೇಕ್ ನೈಸ್ ಥಿಂಗ್ಸ್, ಕ್ಯೂಟ್ ಥಿಂಗ್ಸು ಲೆಸ್ ಕಾಸ್ಟಲ್ಲಿ ಮಾಡಿ ಮುಗಿಸ್ಬಿಡ್ಬೋದು ಗೈಸ್. ಬಂದರು ಗೈಸ್. ಏನಿಲ್ಲ, ಇಲ್ಲ ನೋಡ್ರಿ, ನಿಮಗೆ ಬೇಕಲ್ಲ ಭಾನುವಾರಕ್ಕೆ, ಅದಕ್ಕೆ ಮಾಡಿದೆ. ಬೆಸ್ಟ್ ಇದು. ಯಾವ್ದೋ ಮೆಡಿಕಲ್ ಸಿಗ್ನಲ್ ಇದ್ದಂಗೆ ಐತೆ. ರೀ ಅದು ಬೋರಿ. ಕರೆಕ್ಟ್. ಈ ಮೆಡಿಕಲ್ ಅವ್ರದ್ದು ಇದೇ ತರ. ಇಲ್ಲ ಅದು ರೆಡ್ ಕಲರ್ ರಿಬ್ಬನ್. ಹೌದು, ಭವಿಷ್ಯ ಇದೆ ಒಳಗಡೆ ಇದೆ. ಭವಿಷ್ಯ ಗೈಸ್, ಇದು ನಿಮಗೆ ಸುಧಾಮೂರ್ತಿ ಅವರಲ್ವೇನ್ರಿ ಕೊಟ್ಟಿರೋದು? ಸುಧಾಮೂರ್ತಿ ಮೇಡಮ್ ಅವರು. ಅವರೇ ಸಿಗ್ನೇಚರ್ ಹಾಕೊಟ್ಟವ್ರಲ್ಲ. ಹೌದು ಗೈಸ್, ಇದು ಸುಧಾಮೂರ್ತಿ ಅವ್ರಿಗೆ ನಮ್ಮ ಯಜಮಾನ್ರು ಪರ್ಸ್ನಲ್ ಇನ್ಸ್ಟ್ರಕ್ಟರ್ ಆಗಿದ್ರು ಸ್ವಲ್ಪ ತಿಂಗಳುಗಳಿಗೆ. 1 ವರ್ಷ ಮಾಡಿದ್ರ? ಎಷ್ಟು ತಿಂಗಳು ಮಾಡಿದ್ರಿ? 4.5 ತಿಂಗಳು ಮಾಡಿದ್ರು ಗೈಸ್. ಆವಾಗ ಒಂದಿನ ಎಕ್ಸಸೈಸ್ ಮಾಡಾದ್ಮೇಲೆ ಕೇಳಿದ್ರಂತೆ, ನಿಮ್ಮ ವೈಫ್ ಓದ್ತಾರಾ ಅಂತ ಹೇಳ್ಬಿಟ್ಟು. ಓದ್ತಾರೆ ಮೇಡಮ್ ಅಂತ ಹೇಳಿದ್ದಕ್ಕೆ 3 ಬುಕ್ಕು ಕೊಟ್ಟರು. ಒಂದು $1 ಬಹು, ಇನ್ನೊಂದು ದ ಡೇ ಐ ಸ್ಟಾಪ್ ಡ್ರಿಂಕಿಂಗ್ ಮಿಲ್ಕು, ಇನ್ನೂ ಒಂದು ಬುಕ್ಕು ಇತ್ತು ಗೈಸ್. ಓದಿದ್ದೆ ಅರ್ಧ ಇದೆ ಅದು. ಇನ್ನೂ ಒಂದು ಬುಕ್ ಇತ್ತು, ಅದು ಮಿಸ್ಪ್ಲೇಸ್ ಆಗೋಗ್ಬಿಟ್ಟಿದೆ, ಸಿಗ್ತಿಲ್ಲ. ಇದು ನೋಡಿ ಬರೆದಿದ್ದಾರೆ, ಡಿಯರ್ ಚಿತ್ರ ವಿತ್ ವಾರ್ಮ್ ರಿಗಾರ್ಡ್ಸ್. ಅವ್ರದ್ದು ಸೈನ್ ಹಾಕ್ಬಿಟ್ಟು ಕೊಟ್ಟಿರೋ ಡೇಟು ಕೊಟ್ಟಿದ್ದಾರೆ. 13ನೇ ಇಸ್ವಿನಲ್ಲಿ ಕೊಟ್ಟಿರೋದು, 2013. ಹೌದು ಪಾಪ ಕೆಲಸ ಮಾಡಿದ್ವಿ. ಇದು ಇವರು ಅಂದರೆ ಗಿಫ್ಟ್ ಸಿಕ್ಕಿದ್ದು ನನಗೆ ಗೈಸ್. ಇದರಲ್ಲಿ ಫಸ್ಟ್ ಚಾಪ್ಟರಲ್ಲಿ ಕೋಇನ್ಸಿಡೆನ್ಸಿಂದ ಇದರಲ್ಲಿ ಫಸ್ಟ್ ಚಾಪ್ಟರ್ ಅವ್ರ ಎಕ್ಸ್ಪೀರಿಯನ್ಸ್ ಏನು ಮಾಡಿದಾರೋ ಅದನ್ನೇ ಸ್ಟೋರಿಯಾಗೆ ಬರೆದಿರೋದು. ಇದರಲ್ಲಿ ಒಂದೊಂದು ಚಾಪ್ಟರ್ ಥರ. ಫಸ್ಟ್ ಸ್ಟೋರಿ ಏನಿದೆ, ಬಾಂಬೆ ಟು ಬ್ಯಾಂಗ್ಳೂರ್ ಅಂತ. ಅದರಲ್ಲಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸುಧಾಮೂರ್ತಿ ಮೇಡಮ್ ಅವರು ಒಂದು ಕ್ಯಾರೆಕ್ಟರ್ ಇದೆ ಅದರಲ್ಲಿ, ಹುಡುಗಿ. ಅದ್ರ ಹೆಸರು ಚಿತ್ರ ಅಂತ. ನನ್ನ ಹೆಸರೇ ಸಕ್ಕದಾಗಿದೆ ಗೈಸ್. ಇವತ್ತು ತಿರ್ಗಾ ಓದ್ದೆ, ಮರ್ತೋದಂಗೆ ಆಗಿತ್ತು. ಇವತ್ತು ತಿರ್ಗಾ ಓದ್ದೆ, ಒಂಥರ ಸಕ್ಕದಾಗಿತ್ತು. ಒಂದು ಸ್ಟೋರಿ ಆದಾದ್ಮೇಲೆ ಇನ್ನೊಂದು ಸ್ಟೋರಿ ಕಂಟಿನ್ಯೂ ಮಾಡೋಣ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಗೈಸ್. ಆಕ್ಚುಲಿ ಅವ್ರ ಮಗ ರೋಹನ್ ಮೂರ್ತಿಗೆ ನಾನು ಹೇಳ್ಕೊಡೋದು. ಅದಾದ್ಮೇಲೆ ಅಮ್ಮನಿಗೆ ಇಷ್ಟ ಆಗ್ಬಿಟ್ಟು ಅಮ್ಮ ಕಂಟಿನ್ಯೂ ಮಾಡೋದು. ಇಬ್ರಿಗೂ ಹೇಳ್ಕೊಟ್ಟೆ. ಲಕ್ ನಮ್ಮ ಯಜಮಾನ್ರದ್ದು ಸುಧಾಮೂರ್ತಿ ಮೇಡಮ್ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ. ಗವರ್ನರ್ ಸಾಹೇಬ್ರಿಗೆ? ಗವರ್ನರ್ ಸರ್ಗೂ ಹೇಳ್ಕೊಟ್ಟಿದ್ದಾರೆ. ಯಾರು ಹೆಸರು ಹೇಳಿ? TN ಚತುರ್ವೇದಿ ಸರ್. ಏನ್ರಿ ಎಷ್ಟೊಂದು ಜನ ಕೇಳ್ಕೊಟ್ಟೆ. ಫಿಲಮ್ ಆಕ್ಟರ್ಗಳು
ಗೈಸ್ ಯಾರ್ಯಾರು ಇದ್ದಾರೆ ನನಗೆ ಹೆಸರು ಗೊತ್ತಿಲ್ಲ, ಅವ್ರಿಗೆ ಏನೇನೋ ಹೆಸರು ಗೊತ್ತು, ಸುಮಾರು ಹೆಸರು. ಅದರಲ್ಲಿ ಒಬ್ಬರು ಮಾತ್ರ ನನ್ನನ್ನು ಮಾತಾಡ್ಸು ಇದ್ದಾರೆ, ಮತ್ತು ಮನೆಗೆಲ್ಲ ಬಂದಿದ್ದಾರೆ, ಗಿಫ್ಟ್ ಕೊಟ್ಟಿದ್ದಾರೆ. ಶ್ರೀಧರ್ ಸರ್. ಯಾವ ಫಿಲಮ್ ಅದು? ಬಜರಂಗಿ ಫಿಲಮಲ್ಲಿ ಮಾಡಿದ್ದಾರೆ ಅವರು, ತಾತನ ಆ್ಯಕ್ಟಿಂಗು. ಸೊ ಶ್ರೀಧರ್ ಸರ್ ಹಾಂ, ಅವರು ಬಂದಿದ್ದಾರೆ ಮನೆಗೆ. ಭವಿಷ್ಯ ಅವಾಗಿನ ಪುಟಾಣಿ ಹುಡುಗಿ ಬಂದು ಅವಳಿಗೆ ಗಿಫ್ಟ್ ಕೊಟ್ಟಿದ್ರು. ಹಾಂ ಹೌದು, ಅನಿಲ್ ಕುಂಬ್ಳೆ ಅವ್ರ ತಮ್ಮಂಗೂ ಹೇಳ್ಕೊಟ್ಟಿದ್ದಾರೆ, ಅಣ್ಣಂಗೂ ಹೇಳ್ಕೊಟ್ಟಿದ್ದಾರೆ. ಅವರು ವೈಲ್ಡ್ ಲೈಫ್ ಫೋಟೋಗ್ರಾಫರು, ಅವರು ಸಹ ಬುಕ್ ಕೊಟ್ಟಿದ್ದಾರೆ, ಮನೆಯಲ್ಲಿದೆ. ಅದು ಈ ಬುಕ್ಕು ಇನ್ನು ನೆಕ್ಸ್ಟ್ ಫುಲ್ಲು ಓದೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಚಾಪ್ಟರ್ ಮಾತ್ರ ಓದಿದೆ ಇವತ್ತು ಕೂತ್ಕೊಂಡು. ಸೊ ಇನ್ನು ಮಿಕ್ಕಿದ್ದು ಓದೋಣ ಅಂತ ಅಂದ್ಕೊಂಡಿದ್ದೀನಿ. ದಿನಾಗಲೂ ಒಂದೊಂದು ಚಾಪ್ಟರ್ ಓದ್ತೀನಿ, ಸಕ್ಕತ್ತಾಗಿದೆ ಬುಕ್ಕು. ಆ್ಯಂಡ್ ಇನ್ನು ನಮ್ಮ ಯಜಮಾನ್ರ ಹತ್ರ ದೊಡ್ಡ ಲಿಸ್ಟ್ ಇದೆ ಗೈಸ್, ಯಾರ್ಯಾರಿಗೆ ಹೇಳ್ಕೊಟ್ಟೆ ಅಂತ ಹೇಳ್ಬಿಟ್ಟು. ಎಷ್ಟು ಒಳ್ಳೆ ಜಿಮ್ ಇನ್ಸ್ಟ್ರಕ್ಟರು ಅಂದ್ಕೊಂಡಿದ್ದೀನಿ. ದಿನ ಒಂದೊಂದು ಚಾಪ್ಟರ್ ಓದೋಣ ಇದರಲ್ಲಿ ಅಂತ ಹೇಳ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಇನ್ನು ನನಗೆ ಮೇ ಬಿ ಅವರು ಗಿಫ್ಟು ಎಲ್ಲ ಕೊಡೋ ಸೀನೆಲ್ಲ ಇಲ್ಲ ಇನ್ನು, ಏಕೆಂದರೆ ಇನ್ನೊಂದು ಸರಿ ಅವ್ರ ಹತ್ರ ಕೆಲಸ ಮಾಡೋ ಚಾನ್ಸು ಸಿಗೋದು ಕಷ್ಟನೇ. ಸಿಕ್ಕಿದ್ರೆ ಇನ್ನು ಬುಕ್ಸ್ ಕೊಡ್ತಾರೆ, ಇಲ್ಲಾಂದರೆ ನಾನು ಅಂದ್ಕೊಂಡಿದ್ದೀನಿ ಇದು ಓದಾದ್ಮೇಲೆ ಎಲ್ಲರೂ ಹುಡುಕ್ತೀನಿ ಸುಧಾಮೂರ್ತಿ ಮೇಡಮ್ ಅವ್ರದ್ದು ಇನ್ನೊಂದು ಬುಕ್ಕು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ತಗೊಂಡು ಓದೋಣ ಅಂತ. ಹೌದಾ? ಹಂಗಾದ್ರೆ ಹೇಳ್ರಿ ಗೈಸ್, ಇನ್ನೊಂದು ಬುಕ್ ಅಲ್ಲಿ ಅವ್ರ ಕಡೆಯಿಂದನೇ ತರಿಸ್ತಾರಂತೆ ನಮ್ಮ ಯಜಮಾನ್ರು ಗೈಸ್. ಸೊ ಗೈಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನ್ರಿ, ನಮ್ಮ ಯಜಮಾನ್ರದ್ದು ಇವತ್ತು ಫಲಹಾರ. ಇವಾಗ ಅವರು ಊಟ ಮಾಡೋದಿಲ್ಲ, ಏಕಾದಶಿಗೆ ವ್ರತ ಮಾಡ್ತೀನಿ. ನಾನೇ ವ್ರತ ಮಾಡಲ್ಲ, ನಮ್ಮ ಯಜಮಾನ್ರು ವ್ರತದ ಮೇಲೆ ವ್ರತ ಮಾಡ್ತಾರೆ. ಒಳ್ಳೆ ಹೆಂಡತಿ ಸಿಕ್ಕಿದಾಳೆ ಅಂತ ಸೊ ಇನ್ನು ವ್ರತ ಮಾಡಲಿ ಹಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ಸೊ ಇವಾಗ ಹಣ್ಣು ಕಟ್ ಮಾಡಿ ಕೊಡಬೇಕಷ್ಟೆ. ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ ಗೈಸ್. ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್. Until next time, take care. Bye bye. See you guys.